What? Impossible! ನೋ ನೋ, ಇವಳು ನಾಟಕ ಆಡ್ತಿದ್ದಾಳೆ. ಇವಳು ನಾರ್ಮಲ್ ಅಲ್ಲ, ನನಗ್ ಗೊತ್ತು. ನಾನ್ ಸೋತೋಗ್ಲಿ ಅಂತ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಡಿಸ್ಕಸ್ಟಿಂಗ್. ಹೇ ಬ್ಲಡಿ, ನನಗ್ ಗೊತ್ತು ನೀನೇನ್ ಮಾಡ್ತಾ ಇದ್ಯಾ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ಯುಕ್ತಿ, ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನೋಡು ಪ್ರದ್ಯುಮ್ನ, ನಿನ್ ಮೇಲೆ ಮ್ಯಾಜಿಕ್ ಮಾಡ್ದಲ್ಲ ಇವಳು. ಇಲ್ಲ ಅಂದ್ರೆ ನನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದ ನೀನು? ಇವಳೆಲ್ಲ ಬೀದಿದ್ ಭಿಕ್ಷಕಿ, ಬ್ಲಡಿ ಬೆಗ್ಗ. ಇನ್ನೊಂದ್ ಮಾತ್ ಆಮ್ರಪಾಲಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಮತ್ತೆ ಈ ಮನೆ ಒಳಗ್ ಕಾಲಿಡ್ಬಾರ್ದು. ಹಾಗ್ ಮಾಡ್ತೀನಿ. ನಿನಗೇನ್ ಗೊತ್ತು ಆಮ್ರಪಾಲಿ ಬಗ್ಗೆ? ಅವ್ರಿಗೆ ಎಷ್ಟು ಒಳ್ಳೆ ಮನ್ಸಿದೆ ಅಂತ ಗೊತ್ತಾ ನಿಂಗೆ? ಯಾರಿಗೂ ನೋವು ಮಾಡೋರಲ್ಲ ಆಮ್ರಪಾಲಿ. ಒಂದಿನ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾನ್ ನೋಡಕ್ ಚೆನ್ನಾಗಿದ್ದೀನಿ, ನಾನ್ ಬುದ್ಧಿವಂತೆ ಅಂತ ಒಂದಿನ ಕೂಡ ಜಂಬ ತೋರಿಸಿಲ್ಲ. ಆಮ್ರಪಾಲಿ ಕಾಲ್ ಕೆಳಗ್ ನುಗ್ಬೇಕು ನೀನು. ಅವ್ರೇನ್ ಅನ್ಯಾಯ ಮಾಡಿದಾರೆ ನಿಂಗೆ? ಮೊದಲನೇ ದಿನದಿಂದ ನೋಡ್ತಾ ಇದ್ದೀನಿ, ಅಷ್ಟೊಂದು ದ್ವೇಷ ಮಾಡ್ತಿದ್ಯಲ್ಲ. ನಾಚಿಕೆ ಆಗಲ್ವಾ ನಿಂಗೆ? ನಾನ್ ಅನ್ಕೊಂಡಿದ್ದು ನಿಜಾನೇ. ಈ ದಡ್ಡಂಗೆ ಆಮ್ರಪಾಲಿ ಮೇಲೆ ಲವ್ ಆಗಿದೆ. ಪ್ರದ್ಯುಮ್ನ ಅರಸ್ ಪ್ರೀತಿಲಿ ಬಿದ್ದಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಾಗದೆ ಇರೋದೇ ಒಳ್ಳೇದು. ನನಗ್ ಬೇಕಾದ ಹಾಗೆ ಉಪಯೋಗಿಸ್ಕೋಬಹುದು. ಕೊನೆ ಸಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ ಯುಕ್ತಿ. ಇನ್ನೊಂದ್ಸಲ ಆಮ್ರಪಾಲಿಗೆ ನೋವು ಮಾಡಿದ್ರೆ ಅರ್ಸು ಮನೆ ಬಾಗ್ಲು ನಿನ್ ಪಾಲಿಗೆ ಮುಚ್ಚ ಹೋಗುತ್ತೆ. And this is your final warning. ಆಮ್ರಪಾಲಿ ಕೈ. ಆಮ್ರಪಾಲಿ, ಆಮ್ರಪಾಲಿ, ಈ ಎಲೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಿಲ್ಲವಲ್ಲ. ಏನು ಮಾಡಲಿ? ಈ ಗಾಯನೂ ವಾಸಿ ಆಗ್ತಾ ಇಲ್ಲ. ಏನಾಯ್ತು ಆಮ್ರಪಾಲಿ? ಏನು ಆಗ್ತಾ ಇಲ್ಲ ಪುಟಾಣಿ. ನನ್ ಗಾಯನೂ ಹಾಗೆ ಇದೆ. ನನ್ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ, ಆ ಕುರ್ಚಿ ಅಲ್ಗಾಡ್ತಾನೆ ಇಲ್ವಲ್ಲ? ಹಾ, ಹಕ್ಕಿನ್ ಕರಿತೀನಿ. ಇನ್ನೊಂದ್ಸಲ ಕರಿತೀನಿ. ಹಕ್ಕಿ ಎಲ್ಲಿ ಪುಟಾಣಿ? ಯಾಕೆ ಬರ್ತಾ ಇಲ್ಲ ಅವಳು? ನಾನ್ ಕರ್ದಾಗೆಲ್ಲ ಬರ್ತಾ ಇದ್ಲು ತಾನೆ. ನೋಡು, ಏನು ಕೆಲ್ಸ ಮಾಡ್ತಾ ಇಲ್ಲ. ನನ್ ಗಾಯನೂ ಹಾಗೆ ಇದೆ. ಆ ಮರ ಅಲ್ಲೇ ಇದೆ, ಆ ಕುರ್ಚಿನೂ ಅಲ್ಲೇ ಇದೆ. ನಾನು ಏನ್ ಮಾಡಿದ್ರು ಏನು ಆಗ್ತಾ ಇಲ್ಲ. ಏನಾಗ್ತಾ ಇದೆ ಪುಟಾಣಿ? ನನ್ ಮಂತ್ರಶಕ್ತಿ ಎಲ್ಲಿ?
ಬಲಿ ಕೊಡಬೇಕು ಗಂಧರ್ವ ಕನ್ಯೆ, ಬಲಿ ಕೊಡಬೇಕು. ಏನ್ ಬಲಿ ಕೊಡ್ಬೇಕು ಅವಧೂತ್ರೆ? ಎಂತ ಬಲಿ? ನನಗಿಂತಲೂ ನಿನಗೆ ಗೊತ್ತಲ್ಲ ಗಂಧರ್ವ ಕನ್ಯೆ, ಯಾವ ಬಲಿ ಕೊಡಬೇಕು ಅಂತ. ಸೂರ್ಯ ಮುಳುಗೋ ಮುಂಚೆ ಸೂರ್ಯನ ಕಿರಣಗಳನ್ನ ಬಳಸಿಕೊಂಡು ಮಂತ್ರಶಕ್ತಿಯನ್ನ ಉಪಯೋಗಿಸು ಗಂಧರ್ವ ಕನ್ಯೆ. ಹೇಗೆ ಮಾಡಬೇಕು ಅಂತ ನಿನ್ನ ತಂದೆ ಹೇಳಿಕೊಟ್ಟಿದ್ದಾರಲ್ವಾ? ಈ ಕ್ರಿಯೆ ಮಾಡಿದ್ರೆ ಏನನ್ನ ಬಲಿ ಕೊಡಬೇಕು ಅಂತ ನಿನಗೆ ಗೊತ್ತಾಗತ್ತಲ್ವಾ? ನನ್ ಮಂತ್ರಶಕ್ತಿ, ನನ್ ಮಂತ್ರಶಕ್ತಿ. ಅಮ್ರಪಾಲಿ ಪ್ಲೀಸ್ ಅಳ್ಬೇಡ, ಎಲ್ರು ಬರ್ತಾರೆ. ಎಲ್ಲೋ ಬಂದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಕ್ಕೇನು ಉಳ್ದಿಲ್ಲ ಪುಟಾಣಿ. ಯಾಕಂದ್ರೆ ನನ್ನ ಹತ್ರ ಯಾವ ಮ್ಯಾಜಿಕ್ಕೂ ಇಲ್ಲ. ಸಾರಿ ಅಮ್ರಪಾಲಿ. ಆಮ್ರಪಾಲಿ, ನನಗಳು ಇಷ್ಟು ದಿನ ಸುಮ್ಮನೆ ಇದ್ದಿದ್ದೇ ಆಶ್ಚರ್ಯ ಅನಿಸುತ್ತೆ ಅಮ್ಮ. ನೀನು ಮದುವೆ ಮಾತು ಎತ್ತಬೇಡ ಅಂತ ಹೇಳಿದ ದಿನದಿಂದ ಏನೋ ನಾಟಕ ಶುರು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ನಿಜ, ನನಗೂ ಹಾಗೆ ಅನಿಸ್ತು. ಇಷ್ಟು ದಿನ ಮದುವೆ ವಿಷಯ ಮಾತಾಡದೇ ಇದ್ದಿದ್ದೆ ಆಶ್ಚರ್ಯನೇ. ಹಾಗಂತ ಮಾತಾಡಕ್ ಬಿಡಬಾರ್ದು. ಈಗ ಅವಳ ಜೊತೆ ಸತ್ಯನಾರಾಯಣ ಸೇರ್ಕೊಂಡಿದ್ದಾನೆ. ಇಬ್ಬರ ಮನಸ್ಸಲ್ಲೂ ವಿಷಾನೇ. ಮನೆಯಲ್ಲಿ ಹುಳಿ ಹಿಂಡ್ತಾರೆ. ಒಬ್ಬ ಇಡೀ ಮನೆಗೆ ವಾರಸ್ದಾರ ಆಗ್ಬೋದಾಗಿತ್ತು. ಇನ್ನೊಬ್ಳು ಗಂಡ ಹುಟ್ಟಿದ್ರೆ ಈ ಮನೇನ ಆಳ್ಬೋದಾಗಿತ್ತು. ಆದ್ರೆ ಇಬ್ರು ಸೇರ್ಕೊಂಡು ಮನೆ ಒಡೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಒಂದೊಂದು ಸರ್ತಿ ಅನ್ಸುತ್ತೆ ನಾನು ತುಂಬಾ ಪಾಪಿ ಅಂತ. ಯಾಕಮ್ಮ, ಯಾಕಾಗ ಮಾತಾಡ್ತೀಯ? ಅವ್ನು ಮಾಡಿದ ತಪ್ಪಿಗೆ ನೀನ್ ಯಾಕೆ ಸಂಕಟ ಅನುಭವಿಸ್ತೀಯ? ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತಾರೆ. ಮಕ್ಕಳು ಹುಟ್ಟೋದು ನಮ್ಮ ಪಾಪ ಪುಣ್ಯದ ಲೆಕ್ಕದ ಮೇಲೆ. ನಾನು ತುಂಬ ಪಾಪ ಮಾಡಿದ್ದೀನಿ ಅನ್ಸುತ್ತೆ ಇಂದ್ರ. ಅದಕ್ಕೆ ಇಂಥ ಮಕ್ಕಳನ್ನ ಹೆತ್ತಿದ್ದೀನಿ. ನನ್ನನ್ನು ನೀನೇ ಹೆತ್ತಿದೀಯಮ್ಮ. ಅದು ಒಂದೇ ಸಮಾಧಾನ ಇಂದ್ರ. ಈ ಮದುವೆ ಆಗಬಾರ್ದು. ಪ್ರದ್ಯುಮ್ನ ಯುಕ್ತಿ ಮದುವೆ ಆದರೆ ಈ ಮನೆಯಲ್ಲಿ ಇರೋ ಕೌಡೆ ಕಾಸಿನ ನೆಮ್ಮದಿನೂ ಹೊರಟೋಗುತ್ತೆ. ಅಮ್ಮ, ಈ ಮದುವೆ ನಿಲ್ಲಿಸೋದು ನಿನ್ನಿಂದ ಮಾತ್ರ ಸಾಧ್ಯ. ಅದು ನಿನಗೂ ಗೊತ್ತು. ಈಶ್ವರಿ ಕೇಳೋದು ಬರೀ ನಿನ್ನ ಮಾತು ಒಂದೇ. ಅಣ್ಣ, ನಾನು ಮಾಯಿ ಮಾತು ಕೇಳಲ್ಲ. ಯುಕ್ತಿ ಮದ್ವೆ ಪ್ರದ್ಯುಮ್ನ ಜೊತೆ ಆಗೇ ಆಗತ್ತೆ. ನಾನು ಹೆಣ್ಣಾಗಿ ಹುಟ್ಟಿದ್ದೆ ಶಾಪ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಮಾಯಿ. ನಿನ್ನ ಮಗಳು ಒಂದು ದಿನ ಅರಸು ಮನೆ ಸಿಂಹಾಸನದ ಮೇಲೆ ಕೂತ್ಕೋತಾಳೆ. ಅದನ್ನ ನೋಡೋಕೆ ನೀನಿರ್ತೀಯೋ ಇಲ್ವೋ ಅನ್ನೋದೇ ಬೇಜಾರು. ಆಮ್ರಪಾಲಿ, ನಿಂಗೊಂದ್ ಗೊತ್ತಾ? ನಿನಾದಣ್ಣ ಯಾರಿಗೂ ಕಾಣ್ದಿರಂಗೆ ಫ್ರಿಡ್ಜ್ ಅಲ್ಲಿ ತರಕಾರಿ ಮಧ್ಯೆ ಐಸ್ ಕ್ರೀಮ್ ಬಚ್ಚಿಟ್ಟಿದ್ದ. ನಾನೊಂದ್ ತಂಗಿ ತಾನೆ, ಯಾರಿಗೂ ಕಾಣ್ದಿರಂಗ್ ಕತ್ಕೊ ಬಂದ್ಬಿಟ್ಟೆ. ಪುಟಾಣಿ,
ಹಾಗೆಲ್ಲ ಕದಿಬಾರ್ದು ಅಂತ ಗೊತ್ತು ತಾನೆ ನಿಂಗೆ. ಆಮ್ರಪಾಲಿ, ಆ ಕದಿಯದೆ ಬೇರೆ ಈ ಕದಿಯದೆ ಬೇರೆ. ನೀನ್ ಒಬ್ಳೆ ಮಗಳಲ್ವಾ, ಅದಕ್ಕೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಫ್ರಿಜ್ಜಲ್ಲಿ ಬೇರೆ ಐಸ್ ಕ್ರೀಮು ಇತ್ತು, ಆದ್ರೆ ನಿನಾದಣ್ಣನ ಐಸ್ ಕ್ರೀಮ್ ಕದಿಯೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಆಮ್ರಪಾಲಿ, ನಿನಗ್ ನೆನ್ಪಿದ್ಯಾ ನೀನ್ ಮೊದಲನೇ ಸಲ ಐಸ್ ಕ್ರೀಮ್ ತಿಂದಿದ್ದು? ಏನಂತ ಕರಿತಿದ್ದೆ ಅದನ್ನ? ಹಾ, ಮಂಜಿನ ಮಿಠಾಯಿ. ಮಾತಾಡಕ್ಕೆ ಆಗ್ತಿರ್ಲಿಲ್ಲ ನಿನ್ನ ಹತ್ರ. ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಬೇರೇನು ಓಡ್ತಾನೆ ಇಲ್ಲ ಪುಟಾಣಿ ನನ್ನ ತಲೆಯಲ್ಲಿ. ಮಂತ್ರಶಕ್ತಿ ಇಲ್ಲದೆ ಇರೋ ಗಂಧರ್ವ ಕನ್ಯೆ ನಾನು. ಯಾವುದಕ್ಕೂ ಪ್ರಯೋಜನ ಇಲ್ಲ. ಹಾಗೆಲ್ಲ ಹೇಳ್ಬೇಡ ಆಮ್ರಪಾಲಿ. ನೀನ್ ಮ್ಯಾಜಿಕ್ ಮಾಡಿಲ್ಲ ಅಂದ್ರೂ ನನ್ನ ಬೆಸ್ಟ್ ಫ್ರೆಂಡ್. ಬೇರೆ ದಾರಿನೇ ಇರ್ಲಿಲ್ವಾ ನಿನ್ ಹತ್ರ? ಧನಂಜಯನ್ಗೂ ಈ ಮನೆಗೂ ಇರೋ ಸಂಬಂಧನ ಮುರಿಬೇಕಾಗಿತ್ತು ಪುಟಾಣಿ. ಅವಧೂತರು ಹೇಳಿದ್ರು ತ್ಯಾಗ ಮಾಡ್ದೆ ಬೇರೆ ದಾರಿ ಇಲ್ಲ ಅಂತ. ಆದ್ರೆ ಈ ತರ ಎಲ್ಲ ಶಕ್ತಿನೂ ಕಳ್ಕೊಂಡು ನಾನು ನಂದೇ ತಪ್ಪು ಅನ್ಸುತ್ತೆ. ನೀನ್ ಹೋಗ್ತೀನಿ ಅಂದಾಗ ನಿನ್ನ ತಡಿದೇ ಇದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ನಮ್ಮನ್ನೆಲ್ಲ ಸೇವ್ ಮಾಡಕ್ ಹೋಗಿ ನೀನ್ ಮ್ಯಾಜಿಕ್ ಕಳ್ಕೊಂಡ್ಬಿಟ್ಟೆ. ಸಾರಿ. ನನ್ಗೇನು ಬೇಜಾರಿಲ್ಲ ಪುಟಾಣಿ. ಈ ಮನೆಗೇನು ಆಗಲ್ಲ ಅಂತಂದ್ರೆ ಇದೇ ತರ 100 ಸಲ ಬೇಕಾದ್ರೂ ಮಾಡ್ತೀನಿ. ನೀನೇ ಹೇಳ್ದೆ ಮ್ಯಾಜಿಕ್ ಮಾಡದೇ ಇದ್ರು ನೀನೇ ನನ್ನ ಫ್ರೆಂಡು ಅಂತ. ಅಷ್ಟು ಸಾಕು ನನಗೆ. ನೀ ನನ್ನ ಜೊತೆಲಿದ್ರೆ ಇಡೀ ಪ್ರಪಂಚನೇ ಗೆದ್ಬಿಡ್ತೀನಿ. ಥ್ಯಾಂಕ್ ಯು ಆಮ್ರಪಾಲಿ, ಯು ಆರ್ ದ ಬೆಸ್ಟ್.